ಸರ್ಕಾರ ಬಡವರ ಪರವಾಗಿ ನಾನು ಅಂತ ಹೇಳ್ಕೊಂಡು ಓಡಾಡೋದು ಸರ್ಕಾರ ಯಾವಾಗಿದ್ರು ಕೂಡ. ಏನ್ರಿ ಬಡವರ ರಕ್ತ ಹೀರ್ತಾ ಇದ್ದೀರಾ ನೀವೆಲ್ಲ ಅಂತ ಬೆರಳು ಮಾಡಿ ತೋರಿಸೋದು ಕೇಂದ್ರದ ಕಡೆಗೆ. ಅವರು ಒಂಥರ ಹೀರ್ತಾರೆ, ಇವರು ಒಂಥರ ಹೀರ್ತಾರೆ. ಇವರು ಹೇಳೋದು ಮಾತ್ರ ಬಡವರ ಪರವಾಗಿ, ಬಡವರ ಆದಾಯ ಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು, ಅವರು ಬದುಕಬಾರ್ದೇನ್ರಿ, ಬೆಲೆ ಏರಿಕೆ ಆಗಿಲ್ವೇನ್ರಿ ಅಂತ ಹೇಳೋದು. ಇವರೇ ಬೆಲೆ ಏರಿಕೆಯನ್ನು ಮಾಡೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರ್ಕಾರಗಳು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ತಾನು ಘೋಷಣೆ ಮಾಡಿರುವುದಕ್ಕೆ ಎಲ್ಲವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಇನ್ಯಾವುದೋ ನಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನರ ಮೇಲೆ ಹೊರೆ ಹಾಕೋದು ಯಾವ ನ್ಯಾಯ ಅಂತ ಹೇಳಿ ಇದು ನಡೆಸುವಂಥ ರೀತಿನ ಸರ್ಕಾರ ಅನ್ನುವಂಥ ಪ್ರಶ್ನೆಯನ್ನು ಈಗ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಕಾಸ್ಟ್ಲಿ ದುನಿಯಾ, ಹೆಂಗಪ್ಪ ಬದುಕಬೇಕು ಅಂತ ಜನ ಎಲ್ಲ ಕೇಳ್ತಾ ಇರೋದು. ಯಾಕೆ ಅಂತಂದರೆ ಒಂದಾದ ನಂತರ ಒಂದು ದರ ಏರಿಕೆಯನ್ನು ಮಾಡ್ತಾ ಆಗೋದು. ಯುಗಾದಿಗೆ ಹಲವರಿಗೆ ಗಿಫ್ಟ್ಗಳು ಬರುತ್ತೆ, ಆದರೆ ಯುಗಾದಿಗೆ ಸರ್ಕಾರ ಕೊಡೋ ಗಿಫ್ಟ್ ಏನು ಗೊತ್ತಾ? ಅಟ್ಲೀಸ್ಟ್ ಒಂದು ಬಾಯಿ ಸಿಹಿ ಮಾಡ್ಕೊಳ್ರಪ್ಪ ಅಂತ ಬೆಲ್ಲ ಕೊಡೋ ಬದಲಾಗಿ ಬರೀ ಬೇವನ್ನು ಕೊಟ್ಟಿದ್ದಾರೆ. ಬರೀ ಕಹಿನೇ ನೀವು ಅನುಭವಿಸಿ ಅಂತ ಹೇಳಿ, ಬರೀ ಕಹಿನೇ. ಸರ್ಕಾರ ಬಂದಾಗ್ಲಿಂದಲೂ ಬರೀ ಕಹಿನೇ. ಒಂದು ಕಡೆ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ಕಿತ್ಕೊಳ್ಳೋದು. ಈ ಜನರಿಗೆ ಅರ್ಥ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ನಿಮಗೆ ಕೊಟ್ಟಂಗೆ ಮಾಡಿಬಿಟ್ಟು 2-3 ತಿಂಗಳಿಗೆ ಅಕೌಂಟಿಗೆ ಹಾಕ್ಬಿಟ್ಟು ತಿಂಗಳಾ ಎಲ್ಲ ನಿಮ್ಮಂದ್ರಕ್ಕೆ ವಸೂಲಿ ಮಾಡ್ಕೊಳ್ಳುವಂಥ ಕೆಲಸ. ಅರ್ಥ ಆಗ್ತಾ ಇದೆ ನಿಮಗೆ ಜನರಿಗೆ? ರಾಜ್ಯದ ಜನರಿಗೆ ಮತ್ತೆ ದರ ಏರಿಕೆಯ ಬರೆಯನ್ನು ಹಾಕಿದ್ದಾರೆ. ಇದು ಪ್ರತಿನಿತ್ಯ ನೀವು ಬಳಕೆಯನ್ನು ಮಾಡುವಂಥ ವಸ್ತುವಿನ ಮೇಲೆ, ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥದ್ದು ಅದೇ ಹಾಲು. ನಂದಿನಿ ಹಾಲಿನ ಲೀಟರ್ಗೆ ಈಗ 4 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. 4 ರೂಪಾಯಿ ಅಂದರೆ ಪ್ರತಿ ತಿಂಗಳು ಕೂಡ ನಿಮಗೆ 4×3 12. ಸೊ 120 ರೂಪಾಯಿ ಏರಿಕೆ ಆಯಿತು. ಅದಷ್ಟೇನಾ? ಹೋಟೆಲ್ಗೆ ಹೋಗಿ ಒಂದು ಕಾಫಿ ಟೀ ಕುಡಿತೀರಂದರೆ ಅದು ಕೂಡ ದುಬಾರಿ ಈಗ, ಯಾಕೆಂದರೆ ಹಾಲಿನ ದರ ಏರಿಕೆ ಆಯ್ತಲ್ಲ. ಇನ್ನೂ ಒಂದಿದೆ, ಬೇಸಿಗೆ ಅಂತ ಹೇಳ್ಬಿಟ್ಟು ಮೊಸರು ಬೇಸಿಗೆಯಲ್ಲಿ ನಾವು ಜಾಸ್ತಿ ಬಳಕೆ ಮಾಡ್ತೀವಲ್ರಿ, ಸ್ವಲ್ಪ ತಂಪಾಗಿರಲಿ ಅಂತೇಳಿ, ಮಜ್ಜಿಗೆ ಕುಡಿಯೋಣ ಅಂಥೇಳಿ, ಅದು ಕೂಡ ಏರಿಕೆ. ಅಷ್ಟೇ ಯಾಕೆ, ನಂದಿನಿ ಅವರದ್ದೇ ಬ್ರ್ಯಾಂಡ್ ಆಗಿ ಮಜ್ಜಿಗೆ ಪ್ಯಾಕೆಟ್ ಕೂಡ ಕೊಡ್ತಾರೆ, ಅದನ್ನು ಏರಿಕೆ ಮಾಡ್ತಾರೆ. ನೋಡ್ತಾ ಇರಿ, ಇವಾಗ ತುಪ್ಪ, ಬೆಣ್ಣೆ ಎಲ್ಲವೂ ಏರಿಕೆ. ಪಿಂಚಣಿ ಗ್ರ್ಯಾಚ್ಯುಟಿಗೆ ವಿದ್ಯುತ್ ದರ ಹೆಚ್ಚಳ. ಗ್ರ್ಯಾಚ್ಯುಟಿ ಕೊಡೋಕ್ಕೂ ಕಾಸಿಲ್ಲ. ಭಿಕ್ಷುಕರಾಗಿರುವಂಥ ಸರ್ಕಾರ ಈಗ ಜನರಿಂದನೇ ವಸೂಲಿ ಮಾಡಿಬಿಟ್ಟು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ವಸೂಲಿ ಸರ್ಕಾರ ಇದು. ನೀರಿನ ದರ ಹೆಚ್ಚಳ ಶೀಘ್ರವೇ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಮೂಲ ಸೌಕರ್ಯಗಳನ್ನು ಜನರಿಗೆ ಏನು ಕೊಡಬೇಕಾಗಿದೆ ಆ ಮೂಲ ಸೌಕರ್ಯಗಳಿಂದನೇ ಕಿತ್ಕೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಕಸದ ಮೇಲೆ ಸೆಸ್ ಹಾಕ್ತಾರಂತೆ, ಇನ್ನೊಂದು ವಾರದಲ್ಲಿ ಅದು ಜಾರಿ ಆಗುತ್ತೆ. ಇನ್ನೊಂದು ಬಾಕಿ ಉಳ್ಕೊಂಡಿರೋದು. ಸರ್ ಹೇಳ್ತಾ ಇರ್ತಾರೆ, ಹೆಣದ ಮೇಲೆ ಒಂದು ಹಾಕೋದು ಬಾಕಿ ಇದೆ ಅಂತ ಹೇಳಿ, ಅದನ್ನೊಂದು ಹಾಕ್ಬಿಡಿ. ದರವೇರಿಕೆ ವಿರುದ್ಧ ಈಗ ಜನ ಸಿಡಿದಿದ್ದಾರೆ. ಅಯ್ಯೋ, ಏನು ಸಿಡಿದಿಡೋದಿಲ್ಲ. ನಿಮ್ಮ ಆಕ್ರೋಶನ ಬಾಯಿಗೆ ಬಂದಂಗೆ ಹೇಳ್ಕೊಳ್ಳಿ. ಯಾರು ತಲೆ ಕೆಡಿಸ್ಕೊಳ್ತಾರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಇನ್ನೂ 2-3 ವರ್ಷ ಇದೀರಿ ನಮ್ಮ ಸರ್ಕಾರ, ಆಮೇಲೆ ನೋಡೋಣ ಬಿಡಿ. ಅವಾಗ ಇನ್ನೊಂದಿಷ್ಟು ಹೇಳ್ತಾರೆ, 2,000 ಕೊಡಲ್ಲ ನಾವು 4,000 ಕೊಡ್ತೀವಿ ಅಂದಾಗ ಜನ ಹೋಗಿ ಒತ್ತಿ ಬರ್ತಾರೆ. ಏನಾಗಬೇಕಾಗಿದೆ? ಇವೆಲ್ಲ ನೆನಪಿರುತ್ತಂತೀರ ಜನರಿಗೆ? ಏನು ನೆನಪಿರಲ್ಲ. ನೋಡಿ ಈ ವರದಿಯನ್ನು. ರಾಜ್ಯದ ಜನರಿಗೆ ಶಾಕ್ ಶಾಕ್ ಶಾಕ್. ಹಾಲಿನ ದರ ಮತ್ತೆ 4 ರೂಪಾಯಿ ದುಬಾರಿ. ಯುಗಾದಿಗೆ ಬೆಲ್ಲವಿಲ್ಲ, ಬರೀ ಬೇವು. ಬೆಲೆ ಏರಿಕೆಯಿಂದ ಮೊದಲೇ ಕಂಗೆಟ್ಟಿರೋ ಜನತೆಗೆ ರಾಜ್ಯ ಸರ್ಕಾರ ಯುಗಾದಿಯ ಶಾಕ್ ನೀಡಿದೆ. ಕೆಎಂಎಫ್ ನಂದಿನಿ ಹಾಲಿನ ಬೆಲೆಯನ್ನ 4 ರೂಪಾಯಿಯಷ್ಟು ಏರಿಕೆ ಮಾಡಲು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ತೀರ್ಮಾನಿಸಿದೆ. ಅಲ್ಲದೆ ಪ್ರತಿ ಪ್ಯಾಕೆಟ್ನ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದ 50 ml ಹಾಲನ್ನ ಕಡಿತ ಮಾಡಿದೆ. ಇನ್ನು ಮುಂದೆ ಹೋಟೆಲ್ನಲ್ಲಿ ಕಾಫಿ ಟೀ ದರ ಏರಿಕೆ ಗ್ಯಾರಂಟಿ ಆಗಿದೆ. ಇದು ಗ್ರಾಹಕರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಂದಿನಿ ಹಾಲು ದುಬಾರಿ. ನೀಲಿ ಪ್ಯಾಕೆಟ್ ಹಾಲು ಸದ್ಯಕ್ಕೆ 44 ರೂಪಾಯಿ ಇದ್ರೆ ಏರಿಕೆಯ ನಂತರ 48 ರೂಪಾಯಿ ಆಗುತ್ತೆ. ಇನ್ನು ಆರೆಂಜ್ ಪ್ಯಾಕೆಟ್ನ ಹಾಲು 48 ರೂಪಾಯಿ ಇತ್ತು, ಈಗ 52 ರೂಪಾಯಿ ಆಗುತ್ತೆ. ಶುಭಂ ಪ್ಯಾಕೆಟ್ನ ಹಾಲು 50 ರೂಪಾಯಿ ಇತ್ತು, ಈಗ 54 ರೂಪಾಯಿ ಆಗುತ್ತೆ. ಸಮೃದ್ಧಿ ಹಾಲಿನ ಪ್ಯಾಕೆಟ್ 53 ರೂಪಾಯಿ ಇತ್ತು, ಈಗ 57 ರೂಪಾಯಿಗೆ ಏರಿಕೆ ಆಗಲಿದೆ. ಹಾಲಿನ ದರ ಏರಿಕೆಗೆ ಜನಾಕ್ರೋಶ. ಗ್ಯಾರಂಟಿ ನೀಡಿ ರಕ್ತ ಹೀರುತ್ತಿದ್ದೀರಾ? ಸರ್ಕಾರದ ವಿರುದ್ಧ ಸಿಡಿದೆದ್ದ ಜನ. ಇನ್ನು ನಂದಿನಿ ಹಾಲಿನ ದರ ಏರಿಕೆಗೆ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ನೀಡಿ ಜನರ ರಕ್ತವನ್ನ ಹೀರುತ್ತಿದ್ದೀರಾ? ಮಧ್ಯಮ ಸಾಮಾನ್ಯ ಕುಟುಂಬಗಳ ಮೇಲೆ ಒತ್ತಡವನ್ನ ಹೇರುತ್ತಿದ್ದಾರೆ. ಹೀಗಾದ್ರೆ ಬೆಂಗಳೂರಿನಲ್ಲಿ ಬದುಕೋದು ಹೇಗೆ ಅಂತ ಕಿಡಿಕಾರಿದ್ದಾರೆ. ಸಾಮಾನ್ಯ ಪ್ರಜೆಗಳಿಗೆ ತುಂಬ ಹೊರೆ ಸರ್. ಇದು ತುಂಬ ಕಷ್ಟವಾದ ವಿಷಯ. 50 ಪೈಸೆ 1 ರೂಪಾಯಿ ಅಂದರೆ ಅದ್ರ ಕತೆ ಬೇರೆ ಇತ್ತು. 4 ಅಂದರೆ
ಒಂದು ತಿಂಗಳಿಗೆ ಒಂದು ಬಿಗ್ ಬಡ್ಜೆಟ್ ಆಗಿಬಿಡುತ್ತೆ ಸಾಮಾನ್ಯ ಮನುಷ್ಯರಿಗೆ. ಸೊ ಲೀಟ್ರ್ 30-40% ಜಾಸ್ತಿ ಮಾಡ್ದಂಗೆ ಆಯ್ತಲ್ಲ ಸರ್ ಈಗ ಅಟ್ಲೀಸ್ಟ್ ತುಂಬ ಹೆವಿ ಆಯಿತು. ಈಗ ತುಂಬ ಹೆವಿನೇ ಮಾಡ್ಬಿಡ್ಯಾರ ಆ್ಯಕ್ಚುಲಿ ಮಾಡಬಾರ್ದು. ಇದು ತುಂಬ ಬಡಬಗ್ಗರು ತುಂಬ ಇದಾಗ್ಬಿಡುತ್ತೆ. ನಮ್ಮಂಥವ್ರಿಗೆ ಏನು ಮಾಡೋದು ಹೇಳಿ, ದಿನಗಳು ನೌಕರು ಮಾಡೋ ಕೆಲಸ ಇವತ್ತು ದುಡ್ಬಿಟ್ಟು ಇದು ಮಾಡೋಗೆ ಬರೀ ಒಂದು ಹಾಲಿಗೆ 4 ರೂಪಾಯಿ, ಮೊಸರಿಗೆ 4 ರೂಪಾಯಿ ಈ ಥರ ಜಾಸ್ತಿ ಮಾಡ್ತಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ. ಅದೇ ರೀತಿ ನಮಗೂ ಆದಾಯ ಜಾಸ್ತಿ ಆಗ್ತಾಯಿದ್ರೆ ನಾವು ಏನೋ ಮಾಡ್ಬೋದು. ನಮ್ಗಳು ಆದಾಯ ಅಷ್ಟೇ ಇದೆ, ಪ್ರಾಫಿಟ್ ಅಂತೂ ಏನಿಲ್ಲ. ನಮಗೆ ಸಂಬಳಗಳು ಜಾಸ್ತಿ ಆಗ್ತಾಯಿಲ್ಲ. ಇವಾಗ ತುಂಬ ಹೊರೆ ಆಗ್ಬಿಟ್ಟಿದೆ, ಎಲ್ಲದರಲ್ಲೂ ಹೊರೆ ಬೀಳ್ತಾಯಿದೆ. ಬರೀ ಹಾಲು ಮೊಸರು ಅಂತಲ್ಲ, ಎಲ್ಲದರಲ್ಲೂ ಹೊರೆ ಬೀಳ್ತಾಯಿದೆ ನಮಗೆ. ಕಷ್ಟ ಅಲ್ಲ ಇದು, ಸಾಮಾನ್ಯ ಜನರಿಗೆ ಬದುಕೋಕ್ಕೆ ಆಗಲ್ಲ ಈ ಥರ. ಒಂದು ಸತಿ 4 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡಿದರೆ ಹೆಂಗಾಗುತ್ತೆ ಜನಗಳಿಗೆ, ಎಲ್ಲಿಂದ ತರ್ತಾರೆ? ಫಸ್ಟ್ ಆಫ್ ಆಲ್ ಈ ಫ್ರೀ ಯೋಜನೆಗಳು ಇವನ್ನೆಲ್ಲ ಕೊಟ್ಬಿಟ್ಟು ಈಗ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತ ಎಲ್ಲರಿಂದ ವಸೂಲಿ ಮಾಡೋದು. ಹಾಲು ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ಕೆಂಡ, ಗ್ಯಾರಂಟಿ ಹೆಸರಲ್ಲಿ ಸರ್ಕಾರ ಲೂಟಿ ಮಾಡ್ತಿದೆ ಅಂತ ಗರಂ. ಹಾಲು ವಿದ್ಯುತ್ ದರ ಏರಿಕೆಗೆ ಬಿಜೆಪಿ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ಜನರಿಗೆ ದರ ಏರಿಕೆಯ ಬರೆ ಹಾಕಿದ್ದಾರೆ. 1 ವರ್ಷದಲ್ಲಿ 6 ರೂಪಾಯಿ ಹೆಚ್ಚಿಸಿದಂತಾಗುತ್ತೆ. ಗ್ಯಾರಂಟಿಗಳ ಹೆಸರಿನಲ್ಲಿ ಸರ್ಕಾರ ಲೂಟಿ ಮಾಡ್ತಾ ಇದೆ. ಮಾನವೀಯತೆ ಮನುಷ್ಯತ್ವ ಇಲ್ಲದ ಸರ್ಕಾರ, ರಕ್ತ ಹೀರುವ ಸರ್ಕಾರ. ಹಾಲಿನ ದರ ಏರಿಕೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೀವಿ ಅಂತ ಕೇಸರಿ ಪಡೆ ಎಚ್ಚರಿಕೆ ಕೊಟ್ಟಿದೆ. ಈ ಸರ್ಕಾರ ಈಗ ಹಾಲಿನ ದರವನ್ನು 4 ರೂಪಾಯಿಗೆ ಪರ್ ಲೀಟರ್, 1 ಲೀಟ್ರಿಗೆ 4 ರೂಪಾಯಿಯನ್ನೇ ಹೆಚ್ಚಿಗೆ ಮಾಡೋದಕ್ಕೆ ಈಗ ತಾನೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳಿ ನನಗೆ ಸುದ್ದಿ ಗೊತ್ತಾಯಿತು. ಇದರ ಸಂಪೂರ್ಣ ವರದಿಯನ್ನು ಪಶುಸಂಗೋಪನಾ ಸಚಿವರು ಇವಾಗ ಇಷ್ಟೇ ಸ್ವಲ್ಪ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಈ ಸರ್ಕಾರ ಇವತ್ತು ಹಾಲಿನ ದರ 4 ರೂಪಾಯಿ ಹೆಚ್ಚಿಗೆ ಮಾಡಿತು. ರೈತರಿಗೆ ಇವತ್ತು ದರ ಕೊಡಬೇಕಾಗಿದೆ, ಅದು ಮಾಡಲಿ. ಆದರೆ ನೀವು ಮೊದಲು ಹೇಳಿದ್ದೇನು, ಸರ್ಕಾರದಿಂದ ನಾವೇ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ದರ ಯಾಕೆ ರೈಸ್ ಮಾಡ್ತಿದ್ದೀರಿ? ಸರ್ಕಾರದಿಂದ 5 ರೂಪಾಯಿ ಕೊಡಿ, ರೈತರಿಗೆ ಕೊಡಿ. ಹೊರೆ ಮಾಡಲಿಕ್ಕೆ ಬರೀ ನೀವು ಟ್ಯಾಕ್ಸ್ ಹಾಕಕ್ಕೆ ಒಂದು ಸರ್ಕಾರ ಬರೋದಲ್ಲ, ಜನರ ಕಷ್ಟ ಸುಖಗಳನ್ನು ಕೇಳಿ. ಕಾಫಿ ಟೀ ಕೂಡ ದುಬಾರಿ ಸಾಧ್ಯತೆ. ನೀರಿನ ದರ ಹೆಚ್ಚಳ ಜೊತೆಗೆ ಕಸಕ್ಕೂ ಸೆಸ್. ಇನ್ನು ಹಾಲಿನ ಜೊತೆಗೆ ಇನ್ನಷ್ಟು ಶಾಕ್ ಕೂಡ ಎದುರಾಗೋ ಸಾಧ್ಯತೆಗಳಿವೆ. ಏನೇನು ಹೆಚ್ಚಳವಾಗಬಹುದು ಅನ್ನೋದನ್ನ ನೋಡೋಣ. ಶಾಕ್ ಮೇಲೆ ಶಾಕ್. ಕಾಫಿ ಟೀ ದುಬಾರಿ ಸದ್ಯದಲ್ಲೇ ಜಾರಿ. ಶಾಕ್ ಮೇಲೆ ಶಾಕ್. ವಿದ್ಯುತ್ ದರ ಹೆಚ್ಚಳ, ಪಿಂಚಣಿ ಗ್ರಾಚ್ಯುಟಿಗೆ ದರ ಹೆಚ್ಚಳ. ಈಗ ವಾರ್ಷಿಕ ದರ ಹೆಚ್ಚಳದ ಸರದಿ. ಶಾಕ್ ಮೇಲೆ ಶಾಕ್. ನೀರಿನ ದರ ಹೆಚ್ಚಳ ಶೀಘ್ರವೇ ಘೋಷಣೆ ಸಾಧ್ಯತೆ. ಶಾಕ್ ಮೇಲೆ ಮತ್ತೊಂದು ಶಾಕ್. ಕಸದ ಮೇಲೆ ಸೆಸ್ ಇನ್ನೊಂದು ವಾರದಲ್ಲಿ ಜಾರಿಯಾಗುವ ಸಾಧ್ಯತೆಗಳಿವೆ. ಒಟ್ನಲ್ಲಿ ರಾಜ್ಯದ ಜನರಿಗೆ ಯುಗಾದಿ ಹೊಸ್ತಿಲಲ್ಲಿ ಸರ್ಕಾರ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.